ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಮಶಾನ ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಹನುಮಾನ್ ಜಯಂತಿ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಹನುಮಾನ್ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಮಶಾನ ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಜಯಂತ್ಯೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಉತ್ಸವದಲ್ಲಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ದರ್ಶನವನ್ನು ಪಡೆದುಕೊಂಡರು. ಇನ್ನು ಜಯಂತ್ಯೋತ್ಸವದ ನಿಮಿತ್ತ ಹನುಮಾನ್ ದೇವರಿಗೆ ಮಹಾಮಸ್ತಾಭಿಷೇಕ, ಭಜನೆ, ಕೀರ್ತನೆ, ತೊಟ್ಟಿಲು ಕಾರ್ಯಕ್ರಮ, ಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಅಲಂಪ್ರಭು ಪಾಟೀಲ್ ಅವರು, ಸ್ಮಶಾನ ಹನುಮಾನ್ ದೇವಸ್ಥಾನ ಇಂದು ಪವಾಡ ಧಾರ್ಮಿಕ ಕ್ಷೇತ್ರವಾಗಿದ್ದು, ಪ್ರತಿ ವರ್ಷ ಭಕ್ತರು ವಿಜೃಂಭಣೆಯಿಂದ ಹನುಮಾನ್ ಜಯಂತಿ ಆಚರಿಸಿಕೊಂಡು ಬರುತ್ತಿರುವುದು ಸಂತೋಷದ ವಿಚಾರ ಎಂದರು. ಬಳಿಕ ಮಾತನಾಡಿದ ಸ್ಮಶಾನ ಹನುಮಾನ್ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಎಂಎಲ್ಸಿ ಬಿಜಿ ಪಾಟೀಲ್ ಅವರು, ಹನುಮಾನ್ ಭಕ್ತರಿಗೆ ಹನುಮಾನ್ ಜಯಂತಿಯ ಶುಭಾಶಯ ತಿಳಿಸಿ ದೇವರು ಸರ್ವರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿದರು. ಹರಿದಿನಗಳ ಒಂದು ಸಮಾಗಮ ಆಗ್ತಕ್ಕಂಥದ್ದು ಯುಗಾದಿ, ರಂಜಾನು, ರಾಮನವಮಿ, ಬಸವ ಜಯಂತಿ, ಜಗಜೀವನ್ ರಾಮ್ ಜಯಂತಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ, ಎಲ್ಲ ಹಬ್ಬಗಳನ್ನು ಕೂಡಿಕರ ಬಂದಿರತಕ್ಕಂಥದ್ದು. ಇವತ್ತು ಹನುಮಾನ್ ಜಯಂತಿ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಹನುಮಾನ ಹುಟ್ಟಿನ ತೊಟ್ಟಲಲ್ಲಿ ಹಾಕಿ ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಎಲ್ಲ ದೇವಸ್ಥಾನದಲ್ಲಿ ಕೂಡ ಹನುಮನನ್ನು ತೊಟ್ಟಲಲ್ಲಿ ಹಾಕಿ ತೂಗಿ ಹನುಮಾನ್ ಜಯಂತಿಯನ್ನು ಎಲ್ಲ ಬಡಾವಣೆ ಜನರು, ಎಲ್ಲ ಹನುಮಾನ ಜಯಂತಿ ಅಂದರೆ ಯಾವುದೇ ಜಾತಿ ಮತ ಧರ್ಮ ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಕೂಡ ಹನುಮಾನ್ ಭಕ್ತನಾಗಿ ನಮ್ಮ ಹಿಂದಿನ ಪರಂಪರೆಯಿಂದ ಬಂದಿರತಕ್ಕಂಥದ್ದು ರಾಮನವಮಿ, ಹನುಮಾನ್ ಜಯಂತಿ ಇವೆಲ್ಲ ಏನಪ್ಪ ಅಂದರೆ ನಿರಂತರವಾಗಿ ನಮ್ಮ ಭಾರತ ದೇಶದ ಇತಿಹಾಸದ ಪರಂಪರೆ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು. ನಮ್ಮ ಜನ ಎಲ್ಲರೂ ಕೂಡ ಇಲ್ಲಿ ಸ್ಮಶಾನ್ ಹನುಮಾನ್ ಮಂದಿರದಲ್ಲಿ 40 ಇದ್ರದ್ದು ಏನಪ್ಪ ಅಂದ್ರೆ ಈ ಟೆಂಪಲ್ ಮಂದಿ ನಮ್ಮ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಭಾಳ ವೈಭವದಿಂದ ಅನ್ನ ಸಂತರ್ಪಣೆಯನ್ನು ಮಾಡಿ ಬಂದ ಭಕ್ತಾದಿಗಳೆಲ್ಲರಿಗೂ ಕೂಡ ಹನುಮಾನ್ ದರ್ಶನ ಮಾಡೋದ್ರ ಜೊತೆಗೆ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಕೂಡ ಬೆಳಗ್ಗೆ 6 ಗಂಟೆಗೆ ನಮ್ಮ ನೆಲೋಗಿ ಹನುಮಾನ್ ದೇವರ ದರ್ಶನ ಮಾಡಿಕೊಂಡು ಇಲ್ಲಿಗೆ ಬಂದು ಕ್ವಾರಂಟೈನ್ ಹನುಮಾನಿಂದ ಇಲ್ಲಿ ಬಂದು ಈಗ ಸುಲ್ತಾನ್ಪುರ ಕಡೆ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಭಾಳ ಭಕ್ತಿಯಿಂದ ಎಲ್ಲ ಸಾರ್ವಜನಿಕರು ಕೂಡ ಹನುಮನ ದರ್ಶನವನ್ನು ತೆಗೆದುಕೊಳ್ತಾರೆ. ಎಲ್ಲರಿಗೂ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಮಹಾನಗರ ಪಾಲಿಕೆ ಸದಸ್ಯರು ರಾಗಮ್ ಅವರು, ಚಂದ್ರಿಕಾ ಪರಮೇಶ್ವರ್ ಅವರು ಒಂದು ಹರಕೆ ಹನುಮನಿಗೆ ಬೆಳ್ಳಿ ಕಿರೀಟ ತರಿಸ್ಬೇಕಂತ ಹೇಳಿ ಇವತ್ತು ಭಾಳ ಭಕ್ತಿಯಿಂದ ನಾವೆಲ್ಲರೂ ಸೇರಿ ಅವರ ಹರಿಕೆಯನ್ನು ಹನುಮನಿಗೆ ಬೆಳ್ಳಿ ಕಿರೀಟವನ್ನು ಧರಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನೆರವೇರಿಸೋಣ. ಜನತೆಗೆ ಈ ಹನುಮಾನ್ ಜಯಂತಿ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಮೊದಲನೇದಾಗಿ ಈ ಸ್ಮಶಾನ ಹನುಮಾನ್ ದೇವರ ಸುಮಾರು 60 ವರ್ಷದಿಂದ ಈ ಜಾಗದಾಗೆ ಇಲ್ಲಿ ಹನುಮಾನ್ ದೇವ್ರದ್ದು ವೈಭವದಿಂದ ಭಾಳ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾವೆ ಮತ್ತು ಪೂಜೆನೂ ಆಗ್ತದೆ. ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಇದು 50-60 ವರ್ಷ ಪೈಲೆ ನಮ್ಮ ರಾಂಪುರಿಯವರಾದ ಅವರು ಇಲ್ಲಿ ಇದಕ್ಕೆ ಹೇಳಿ ಕಡಿಸಿ ಕೊಟ್ಟಿದ್ದಾರೆ. ಅಂದು ಹಿಡಿದು ನಮ್ಮ ಹಿರಿಯರು, ನಮ್ಮ ತಂದೆ ಇರ್ಬೋದು, ನಮ್ಮ ಲೋಯ ಅವ್ರ ತಂದೆ ಇರ್ಬೋದು, ನಮ್ಮ ಸಂಗಾಪುರಿ ತಂದೆಯವರು ಇರ್ಬೋದು, ಎಲ್ಲ ನಮ್ಮ ತಂದೆಯವರು ಮಾಡ್ತಿರೋ. ಮುಂದಿಗೆ ನಾವು ಮಕ್ಕಳೆಲ್ಲ ಈ ಟ್ರಸ್ಟ್ನಾಗ ಸಾಕಷ್ಟು ಕೆಲಸ ಮಾಡೋ ಉಮೇಶ್ ಪಾಟೀಲ್ ಅವರು ಇದಕ್ಕೆ ಭಾಳ ಮಂದಿ ದೇಣಿಗೆ ಅಂದ್ರೇನು ಭಾಳ ಕೆಲಸ ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯ ಇದು ಇದೆ. ಇವತ್ತು ನೋಡಿ ಇಷ್ಟೆಲ್ಲ ನಡೆದಿದೆ, ಎಲ್ಲ ತಾನೇ ನಡೆದು ತಾವೇ ತಂದು ಕೊಟ್ಟಿದ್ದಾರೆ, ತಾವೇ ಮಾಡ್ತಾ ಇದ್ದಾರೆ. ನಾವು ನಾವು ಏನೂ ಕೊಟ್ಟಿಲ್ಲ, ಏನು ತೊಗೊಂಡಿಲ್ಲ. ಅದಕ್ಕೆ ಈ ಹನುಮಾನ ಭಾಳ ಭಕ್ತಿ ಇದೆ, ಗ್ಯಾರಂಟಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡುತ್ತೇನೆ. ಮತ್ತು ಇನ್ನೂ ಮುಂದಿನ ವರ್ಷ ಮತ್ತು ಇನ್ನೂ ಸಾಕಷ್ಟು ಈಗ ಹೊಸ ಟ್ರಸ್ಟ್ ಒಳಗೆ ನಾವೆಲ್ಲ ಸಾಕಷ್ಟು ಕೆಲಸ ಮಾಡೋರಿದ್ದೇವೆ. ಭಾಳ ಎಲ್ಲ ಕಾಂಪೌಂಡು ಮತ್ತು ಗೇಟು ಸಾಕಷ್ಟು ಡೆವಲಪ್ಮೆಂಟ್ ಮಾಡೋರಿದ್ದೇವೆ ಅಂತ ಹೇಳೋಕ್ಕೆ ನಾನು ಇಚ್ಛಪಡ್ತೇನೆ. ನಾನು ಅಧ್ಯಕ್ಷ ಇದ್ದೀನಿ, ನಮ್ಮ ಲೋಯರ್ ಉಪಾಧ್ಯಕ್ಷ ಇದ್ದಾರೆ, ಎಲ್ಲ ಟ್ರಸ್ಟಿ ಮೆಂಬರ್ ಅದು ಉಮೇಶ್ ಅವರು ಎಲ್ಲರೂ ಇದ್ದಾರೆ. ಭಾಳ ಒಳ್ಳೆಯದಿದೆ, ಭಾಳ ಭಕ್ತಿಲಿಂದ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಒಂದು ಜನಗಳನ್ನು ಈ ಹನುಮಾನ್ ಜಯಂತಿಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ, ಬಂಧುಗಳೇ, ಈ ಸನಾತನ ಕಾಲದಿಂದಲೂ ನಮ್ಮ ಸ್ಮಶಾನ ಹನುಮಾನ್ ದೇವಸ್ಥಾನದ ಒಂದು ಹಿನ್ನೆಲೆ ಹೇಳಬೇಕಂತಂದರೆ, ಇದನ್ನು ಮುಂಚಿತವಾಗಿ ನಮ್ಮ ಖಾನಾಪುರ ಪರಿವಾರದವರು ಇದನ್ನು ಈ ಒಂದು ದೇವಸ್ಥಾನಕ್ಕೆ ಕೊಟ್ಟ ಮೇಲೆ ಬ್ರ್ಯಾಂಡ್ ಮಾಡೋಕೆ ಆಮೇಲೆ ಇದನ್ನು ಎಸ್ ವಿ ಪಾಟೀಲ್ ಗ್ರೂಪ್ ಆಗಲಿ, ಮಾಲು ಗ್ರೂಪ್ ಆಗಲಿ, ಇದನ್ನು 60 ವರ್ಷದಿಂದ
ವೈಭವಪೂರಿತವಾಗಿ ಏನು ನಡ್ಕೊಂಡು ಬರ್ತಾ ಇದ್ದಾರೆ ಇದು ದೇವಸ್ಥಾನ ಕೊಟ್ಟ ಮೇಲೆ ಈ ಕಮಿಟಿಯಿಂದ ಇಲ್ಲಿ ಯಾರು ಭಕ್ತರು ಇದುವರೆಗೂ ನಾನನ್ನೋ ಭಾವನೆನೇ ಇಲ್ಲಿ ಎಲ್ಲರೂ ಲಕ್ಷಾನುಗಟ್ಟಲೆ ಯಾವುದೋ ಗುಡಿಗೆ ಹೋದ್ರೆ ನಾವು ಮನಿತನ ಹೋದಾಗ ದಾನ ಬೆಳೆದಾಗ ಕೊಡ್ತಾರೆ. ಇಲ್ಲಿ ಮಾತ್ರ ಈ ಎಷ್ಟು ಭಕ್ತಿ ಇದೆ ಅಂದರೆ ಈ ಸಾಗರನೇ ನೋಡ್ತಾ ಇದ್ದೀರಿ, ಇಲ್ಲಿ ಯಾರೂ ಮನೆಗೆ ಹೋಗಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈಗ ಅನೇಕ ವರ್ಷಗಳಿಂದ ನಮ್ಮ ಮಾಲು ಪರಿವಾರದವರಾಗಲಿ, ಗಿಲ್ಡಾವರಾಗಲಿ, ನಮ್ಮ ಎಸ್ ವಿ ಪಾಟೀಲ್ ಫ್ಯಾಮಿಲಿ ಇವರೆಲ್ಲರ ಹಿಂದಕ್ಕೆ ನಮಗಿತ್ತು. ಇವತ್ತು ಪಿ ಜಿ ಪಾಟೀಲ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೇಗೆ ಕಿಷ್ಕಿಂದ ಕೊಪ್ಪಳದಿದೆ ಆ ಥರ ಮಾಡಬೇಕನ್ನೋ ಒಂದು ಕನಸಿದೆ. ಯಾಕಂದರೆ ಭಕ್ತರು ವಾಲಂಟ್ರಿಯಾಗಿ ದಾನಿಗೆ ಕೊಡ್ತಾ ಇದ್ದಾರೆ. ಇದನ್ನು ಯಾರಿಗೂ ನಾನು ಅನ್ನೋದೇ ಎಲ್ಲರೂ ಕೂಡಿ ಇದೊಂದು ವೈಭವಪೂರಿತ ಒಂದು ಭವ್ಯ ದೇವಸ್ಥಾನ ಮಾಡಿ ಮುಂದಿನ ದಿನಗಳಲ್ಲಿ ಈಗೇನು ನಾವು ಪ್ರಸಾದ ಮಾಡ್ತಾ ಇದ್ದೀವಿ ಇದನ್ನು ಎಲೆಕ್ಟ್ರಾನಿಕ್ ಯುಗದಲ್ಲಿ ಮಾಡಬೇಕಂತ ನಮ್ಮ ಕನಸಿದೆ. ಸೊ ಇದು ದೇವರ ಆಶೀರ್ವಾದ ಕೂಡ ಇದೆ. ಇವತ್ತು ನಮಗೆಲ್ಲ ಇವತ್ತು ಪರಿವಾರದವ್ರು ಇವತ್ತಲ್ಲಿ ಮಂಜು ಆಗಲಿ, ಸಿದ್ಧಾರ್ಥ ಆಗಲಿ, ನಮ್ಮ ಭಾಳಷ್ಟು ಅನೇಕರು, ಕಾಳಿಗೆ ಆಗಲಿ, ನಮ್ಮ ಪ್ರಕಾಶ್, ಇವರು ಅನೇಕ ಸಹೋದರರು ಇವತ್ತು ನಾವು ಹೇಳಬಾರ್ದು ಇಲ್ಲಿ ಶಿವರುದ್ರಪ್ಪಣ್ಣವರಾಗಲಿ, ನಮ್ಮ ಇವರು ಕೊಳ್ಳೂರಾಗಲಿ, ಈ ಒಂದು ಪರಿವಾರದಿಂದ ನಾವು ಇಷ್ಟು ತನಕ ಬಂದಿದ್ದೀವಿ. ಇವತ್ತು ಮುಂದಿನ ದಿನಗಳ ಇವರೆಲ್ಲರ ಸಹಕಾರದಿಂದ ಬಿ ಜಿ ಪಾಟೀಲನವ್ರು ತೊಗೊಂಡಿದ್ದಕ್ಕೆ ನಮ್ಗೆ ಇಷ್ಟು ಖುಷಿಯಾಗ್ಯದ. ನಾವು ಮುಂದಿನಗೆ ಇದೊಂದು ಮಾದರಿಯ ದೇವಸ್ಥಾನ ಮಾಡಿ ಇನ್ನೂ ಸನಾತನ ಜೀವಂತವಾಗಿಡಬೇಕಂತ ನಿಟ್ಟಿನಲ್ಲಿ ನಾವೆಲ್ಲೋ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ಲರ ಭಕ್ತರು ಸಾಲಾಗಿ ಬಂದು ಶಾಂತತೆಯಿಂದ ತಮ್ಮ ನೀವೇನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಎಲ್ಲರ ಭವಿಷ್ಯ ಜೀವನ ಯಶಸ್ವಿಯಾಗಲಿ ಅಂತ ನಮ್ಮ ಸಮಿತಿ ವತಿಯಿಂದ ನಮ್ಮ ಎಲ್ಲರ ಭಕ್ತರ ಸಮಿತಿಯಿಂದ ನಿಮಗೆ ಪ್ರಾರ್ಥನೆ ಮಾಡುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಸಮಾರಂಭದಲ್ಲಿ ದೇವಸ್ಥಾನ ಸಮಿತಿಯ ಅರುಣ್ ಕುಮಾರ್, ಜಗದೀಶ್ ಮಾಲು, ಅರವಿಂದ್ ಸಂಗಾಪುರ್, ಮಧುಸೂದನ್ ಮಾಲು, ಪ್ರವೀಣ್ ನಂದಿ, ಶಿವಕುಮಾರ್ ಕಾಳಗಿ, ರಮಾನಂದ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.